So we'll continue with where we stopped in the previous class. ಇದಾಗಿತ್ತಲ್ವಾ ಹಿಂದಿನ ಕ್ಲಾಸ್ ಅಲ್ಲಿ ನೆನ್ನೆ ದಿನ ಆಲ್ ದಿ ಸ್ಟೇಟ್ಮೆಂಟ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ನಾನು ಹೇಳಿ ಸ್ಟಾಪ್ ಮಾಡಿದೆ ಕ್ಲಾಸ್ ನ. ಎಲ್ರಿಗೂ ಅರ್ಥ ಆಗಿದೆ ಇಲ್ಲಿ ತನಕ ಎಲ್ಲಾರ್ಗು? Yes, sir. Okay. So in that case, we'll start with a very important theorem today. Okay, and we're going to prove that theorem. In fact, it is actually a very long theorem. ಲೆಕ್ಕವಾಗಿ ಲಾಂಗ್ ಅಂತ ಹೇಳೋ ಹಾಗಿಲ್ಲ, ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೇನೆ. So now we will start with this theorem as I was telling just now. The theorem that I'm going to discuss is this. ಸ್ಕ್ರೀನ್ ಕಾಣಿಸ್ತಿದೆ ಅನ್ಸುತ್ತೆ ಥಿಯರಮ್ ಅಂತ. ಸೊ ಆ ಥಿಯರಮ್ ನ ಈಗ ನಾವು ಡಿಸ್ಕಸ್ ಮಾಡೋಣ. ಸೊ ನೀವು ನೋಡೋದಕ್ಕೆ ಹೋದ್ರೆ ನಾವು ಲಾಂಗ್ ಅನ್ನೋ ಪದ ಉಪಯೋಗಿಸಿದಾಗ ಯಾಕೆ ಲಾಂಗ್ ಅಂತ ಉಪಯೋಗಿಸ್ತೇ ಅಂದ್ರೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಕಾರಣಕ್ಕೋಸ್ಕರ. ಲೆಕ್ಕವಾಗಿ ಇದು ತುಂಬಾ ಲೆಂದಿ ಥಿಯರಮ್ ಅಂತ ನಿಮ್ಗೆ ಕಾಣಿಸಿದ್ರು ಕೂಡ ಆಸ್ ಸಚ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಈ 8 ಪಾಯಿಂಟ್ಸ್ ಏನಿದೆಯೋ ಎಲ್ಲಾ ಪಾಯಿಂಟ್ಸ್ ಅನ್ನು ಕೊಡೋದಿಲ್ಲ ಪ್ರೂವ್ ಮಾಡ್ಲಿಕ್ಕೆ. ಆಫ್ ಕೋರ್ಸ್ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ಗೆ ಕ್ವೆಶ್ಚನ್ಸ್ ಕೇಳ್ಬೋದು? ಎಷ್ಟೆಷ್ಟು ಮಾರ್ಕ್ಸ್ಗೆ? 2, 3, 5 ಅಲ್ವಾ? ಸೊ 2 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ ಕ್ವೆಶ್ಚನ್ಸ್ ಕೇಳೋ ಚಾನ್ಸ್ ಇರೋದ್ರಿಂದಾಗಿ 2 ಮಾರ್ಕ್ಸ್ ಕೇಳೋದಾದ್ರೆ ಯಾವ್ದಾದ್ರು ಒಂದು ರಿಸಲ್ಟ್ ಮಾತ್ರ ಕೇಳಬಹುದು. 3 ಮಾರ್ಕ್ಸ್ ಕೇಳೋದಾದ್ರೆ 1 ಅಥವಾ 2 ರಿಸಲ್ಟ್ಸ್ ಕೇಳಬಹುದು. 5 ಮಾರ್ಕ್ಸ್ ಕೇಳೋದಾದ್ರೆ 2 ಇಂದ 3 ರಿಸಲ್ಟ್ಸ್ ಪ್ರೂವ್ ಮಾಡ್ಲಿಕ್ಕೆ ಕೇಳಬಹುದು ಈ 8 ರಿಸಲ್ಟ್ಸ್ ಅಲ್ಲಿ. ಸೊ ಎಲ್ಲಾ ರಿಸಲ್ಟ್ಸ್ ಒಂದೇ ರೀತಿಯಲ್ಲಿ ಪ್ರೂವ್ ಮಾಡೋದ್ರಿಂದಾಗಿ ಎಲ್ಲದನ್ನು ಕನ್ಸಾಲಿಡೇಟ್ ಮಾಡಿ ಒಂದೇ ಥಿಯರಮ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ರೀಡ್ ಔಟ್ ದ ಸ್ಟೇಟ್ಮೆಂಟ್. For integers a, b, c belonging to z. Z ಅಂದ್ರೆ set of integers. Okay na? So in fact ಇಲ್ಲಿ integers ಅಂತ ಹೇಳಿದ್ಮೇಲೆ belonging to z ಅಂತ ಹೇಳೋ ಅಗತ್ಯ ಇಲ್ಲ. ಸೊ ಒಂದು ಸ್ಟೇಟ್ಮೆಂಟ್ ಹೀಗೆ ಬದಲಾಯಿಸ್ಕೊಳ್ತೀನಿ. For a, b, c belonging to z the following hold. ಅಂದ್ರೆ a, b, c ಅನ್ನೋದನ್ನ 3 integers ಆಗಿ ತಗೊಂಡ್ರೆ ಈ 8 ಸ್ಟೇಟ್ಮೆಂಟ್ಸ್ ನಾ ಏನ್ ಹೇಳಿದಿನೋ all these statements are going to be true ಅಂತ ನಾವು ಹೇಳಬೇಕು. And we are supposed to show that all these statements are true for any integers a, b and c. Okay, so ಇದನ್ನ ನಾವು ಪ್ರೂವ್ ಮಾಡಬೇಕು. ನಾ ಹೇಳಿದಾಗೆ ಒಂದೊಂದೇ ರಿಸಲ್ಟ್ ಏನಿದೆಯೋ ಅದನ್ನ ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡ್ತಾ ಹೋಗೋಣ. ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಇಂಡಿವಿಜುವಲ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಟು ಬಿಗಿನ್ ವಿತ್ ಎಲ್ಲದಕ್ಕೂ ಮೂಲ ಏನು? ಈ ಸಿಂಬಲ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ. ಯಾವ ಸಿಂಬಲ್? A divides B ಅಂದ್ರೆ ಅರ್ಥ ಏನು ಅಂತ ನಾವು ತಿಳ್ಕೋಬೇಕು. ಏನು A divides B ಅಂದ್ರೆ? ಹೇಳಿ. What do you mean by saying A divides B? ನೆನ್ನೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಏನಿದ್ರ ಅರ್ಥ? B equals C cube. B is divided by A. B is divisible by A ಅಥವಾ B equals A into Q plus R ಅಂತ ಬರೋದಿಲ್ಲ. ಅಂದ್ರೆ ರಿಮೈಂಡರ್ ಏನಾಗುತ್ತೆ? ರಿಮೈಂಡರ್ 0 ಆಗುತ್ತೆ. ಓಕೆನಾ? ಸೊ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ಮೀನ್ ಬೈ ಸೇಯಿಂಗ್ ದಟ್ A divides B. ಇಷ್ಟು ನಿಮ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ರಿಸಲ್ಟ್ ಅನ್ನು ಪ್ರೂವ್ ಮಾಡ್ತಾ ಹೋಗ್ಬೋದು ತುಂಬಾ ಈಸಿಯಾಗಿ. ಓಕೆ, ಸೊ ಇಷ್ಟನ್ನ ನಾವು ನೆನ್ಪಿಟ್ಕೊಂಡು ಪ್ರೂಫ್ ನ ಶುರು ಮಾಡೋಣ. ಹೇಳಿದಾಗೆ ಒಂದೊಂದೇ ರಿಸಲ್ಟ್ ನ ಪ್ರೂವ್ ಮಾಡ್ತಾ ಹೋಗೋಣ. ಓಕೆ, ಸೊ ಅರ್ಥ ಮಾಡ್ಕೊಂಡು ಹೋಗ್ತಾ ಹೋಗೋಣ ಮುಂದಕ್ಕೆ. ಸೊ ಫಸ್ಟ್ ರಿಸಲ್ಟ್ ಅಲ್ಲಿ ಏನ್ ಹೇಳ್ತಿದೀವಿ? ಆಕ್ಚುಲಿ ಫಸ್ಟ್ ಒನ್ ಅಲ್ಲೇ 3 ಬೇರೆ ಬೇರೆ ರಿಸಲ್ಟ್ಸ್ ನ ಒಟ್ಟುಗೂಡಿಸಿ ಹೇಳ್ತಿದೀವಿ. ಏನ್ ಸ್ಟೇಟ್ಮೆಂಟ್ ಇದು? ನೀವೇ ನೋಡ್ತೀರಾ ಹಾಗೆ A divides 0, 1 divides A, ಆಮೇಲೆ A divides A ಅಂತ ಹೇಳ್ತಿದೀವಿ. ಇದಕ್ಕೆ ಅಗೇನ್ ಸುಮ್ನೆ ನಿಮ್ಗೆ ಕಾಣ್ಲಿ ಅಂತ ಇಲ್ಲಿ ಮತ್ತೆ ಕಾಪಿ ಮಾಡ್ಕೊಂಡಿದೀನಿ. ಓಕೆ, ಇದನ್ನೇ ನೀವು ಬರೆಯೋದ್ ಬೇಕಿಲ್ಲ, ಇದನ್ನ ನಾವು ಪ್ರೂವ್ ಮಾಡ್ಬೇಕಷ್ಟೇ. ಹೇಳ್ತೀರಾ ಯಾರಾದ್ರೂ ಒಂದದಾಗಿ ಹೇಗ್ ಪ್ರೂವ್ ಮಾಡೋದು ಅಂತ? A divides 0 ಅಂದ್ರೆ ಹಿಂಗ್ ಪ್ರೂವ್ ಮಾಡೋದು? A divides B ಯಾವಾಗ ಆಗತ್ತೆ? ಮತ್ತೆ A divides B ಆಗ್ಬೇಕಾದ್ರೆ we must have B to be equal to A into some integer. A into some integer. Very good. A into Q ಅನ್ನೋ ಒಂದು ಇಂಟಿಜರ್ ಬಂದ್ರೆ ನಮ್ ಕೆಲಸ ಮುಗೀತು. ಸೊ ಈಗ ನಮ್ಗೆ A divides 0 ಅಂತ ಬರ್ಬೇಕಾದ್ರೆ ಏನಾಗ್ಬೇಕು?
0 is equal to a times some integer. ವೆರಿ ಗುಡ್. 0 ಈಕ್ವಲ್ಸ್ a ಟೈಮ್ಸ್ ಸಮ್ ಇಂಟೀಜರ್ ಅಂತ ಹೇಳ್ಬೇಕು. ಅದೆಲ್ಲದಕ್ಕಿಂತ ಮುಂಚೆ ಇದೊಂದು ಹೇಳ್ಬಿಡ್ತೇನೆ ನಾನು, ABCB ಎನಿ ಇಂಟೀಜರ್ಸ್ ಅಂತ ಹೇಳ್ಬೇಡ. ಓಕೆ, ಸೊ ಈಗ we have, sorry, so we'll start this way. We have, ಹೇಳಿದಾಗೆ a divides 0 ಅಂತ ಬರ್ಬೇಕು. ನನಗೆ ಬರ್ಬೇಕಾದ್ರೆ ನೀವುಗಳೇ ಹೇಳಿದಾಗ ಏನಾಗ್ಬೇಕು, 0 ಈಕ್ವಲ್ಸ್ a ಇಂಟು ಸಮ್ ಇಂಟೀಜರ್ ಅಂತ ಬರ್ಬೇಕು. ಸೊ ಆ ಏನ್ ಇಂಟೀಜರ್ ಬರೆಯಕ್ ಆಗತ್ತೆ ಅಂತ ಗೊತ್ತಾಗೋದ್ರೆ ಆಟೋಮ್ಯಾಟಿಕಲಿ ನಮ್ಗೆ a ಡಿವೈಡ್ 0 ಅಂತ ಬರುತ್ತೆ. ಓಕೆನಾ? ಸೊ a ಅಂತ ಬರೀಬಹುದು, 0 ಈಕ್ವಲ್ಸ್ a ಇಂಟು ಸಮ್ ಇಂಟೀಜರ್ ಅಂತ ಬರೆಯಕ್ ಸಾಧ್ಯನಾ? ಏನಂತ ಬರೀಬಹುದು? We have 0 equals a into 0 because a into 0 is 0. ಯಾವುದೇ ಇಂಟೀಜರ್ ಗೆ 0 ಮಲ್ಟಿಪ್ಲೈ ಮಾಡಿದ್ರು 0 ಬಂದೇ ಬರುತ್ತೆ. ಓಕೆ, ಸೊ 0 equals a into 0 and that implies ಏನು ಹಾಗಂದ್ರೆ ಅರ್ಥ, b equals a into some integer ಅಂತ ಬರೆದ್ರೆ automatically we can say that a divides b. b ಜಾಗದಲ್ಲಿ 0 ಇದೆ, ಸೊ a divides 0 ಅಷ್ಟೇ. ಅರ್ಥ ಆಯ್ತಾ ಎಲ್ಲಾರ್ಗೂ? ಓಕೆ, ಅರ್ಥ ಆಗಿದ್ರೆ ಸೆಕೆಂಡ್ ಪಾರ್ಟ್ ಹೇಳಿ. ಇಷ್ಟೇ ಈಸಿ. ನೆಕ್ಸ್ಟ್ ಏನ್ ಹೇಳ್ಬೇಕು? 1 divides c ಅಂತ ಹೇಳ್ಬೇಕು. 1 divides c ಅಂತ ಹೇಗೆ ಹೇಳುದು? a is equal to 1 times 1 divides c ಅಂತ ಹೇಳ್ಬೇಕಾದ್ರೆ a equals 1 into some integer ಅಂತ ಹೇಳ್ಬೇಕು. ಹೇಳಕ್ ಸಾಧ್ಯನಾ? ಏನು? a. So a equals 1 into a. So automatically we can say that 1 divides a. And ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಬರೀತಿದ್ದೇನಲ್ಲ ಬ್ರಾಕೆಟ್ ಅಲ್ಲಿ ಏನ್ ಬರೀತಿದ್ದೀನೋ ಇದು ಏನಾಗಿರ್ಬೇಕು? ಸ್ಪೆಸಿಫಿಕಲಿ ಇಂಟೀಜರ್ ಆಗಿರ್ಲೇಬೇಕು. ಇದ ಇಂಟೀಜರ್ ಆಗಿಲ್ಲ, ಆ ತರ ಸಿಕ್ತಿಲ್ಲ ಅಂದ್ರೆ ನೀವು ಈ ತರ ಕ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಹೇಳುವಾಗ ಮತ್ತೆ ಅದೇ ತರ ಹೇಳ್ಬೇಕು. ಹೇಗೆ ಹೇಳೋದು? ವಿ ಹ್ಯಾವ್ a divides a ಬರ್ಬೇಕು ನನಗೆ. a divides a ಬರ್ಬೇಕಾದ್ರೆ ಏನ್ ಬರ್ಬೇಕು ನಂಗೆ? a equals a into 1 a into some integer ಅಂತ ಬರ್ಬೇಕು. ಸೊ ಎಂತ ಬರೆಯೋಣ? a equals a into some integer ಅಂತ ಬರ್ಬೇಕು. and obviously that integer is 1 because we know that any integer a can be written as that itself into 1. ಆಗತ್ತಲ್ವಾ ಅದು? ಸೊ ಆಟೋಮ್ಯಾಟಿಕಲಿ ವಿ ಕ್ಯಾನ್ ಸೇ ದಟ್ a divides a. ಓಕೆನಾ? ಇಷ್ಟು ಓಕೆನಾ ಎಲ್ಲರಿಗೂ? ಏನಾದ್ರು ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಾ ಅಥವಾ ತುಂಬಾ ಸಿಂಪಲ್ ಅಂತ ಅನಿಸ್ಬಿಡ್ತಾ? ಹೇಳಿದಾಗ ಆರಾಮಾಗಿ 2 marks ಗೆ ಇದರಲ್ಲಿ ಯಾವ್ದಾದ್ರು ಒಂದು 2 ರಿಸಲ್ಟ್ ಅಂತ ಕೇಳ್ಬೋದು. Prove that for any integer a divides 0 and 1 divides a ಅಂತ ಕೇಳ್ಬೋದು. ಕೇಳಿದ್ರೆ ಇಷ್ಟೇ ನೀವು ಬರೀಬೇಕಾಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ನಿಮ್ಗೀಗ ನೆಕ್ಸ್ಟ್ ರಿಸಲ್ಟ್ ಅನ್ನ ಪ್ರೂವ್ ಮಾಡೋದಕ್ಕೆ a divides 1 if and only if a equals plus or minus 1 ಮುಂಚೆ ಇನ್ನೊಂದು ಸ್ವಲ್ಪ ಈಸಿ ಆಗೋದಕ್ಕೋಸ್ಕರ ಥರ್ಡ್ ರಿಸಲ್ಟ್ ಅನ್ನು ಪ್ರೂವ್ ಮಾಡ್ತೀನಿ, ನಂತರ ಸೆಕೆಂಡ್ ರಿಸಲ್ಟ್ ವಾಪಸ್ ಬರ್ತೀನಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ರಿಸಲ್ಟ್. ಇದು ಆಕ್ಚುಲಿ ಥರ್ಡ್ ಒನ್. ಓಕೆ, ಓಕೆನಾ? ಸೊ ಹೇಗೆ ಪ್ರೂವ್ ಮಾಡೋದು ಥರ್ಡ್ ರಿಸಲ್ಟ್? ಏನ್ ಅಸ್ಯೂಮ್ ಮಾಡಬೇಕು, ಏನ್ ಪ್ರೂವ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗೋದ್ರೆ ತುಂಬಾ ಈಸಿ ಆಗತ್ತೆ. ಯಾರು ಹೇಳ್ತೀರಾ ಏನ್ ಕೊಟ್ಟಿದ್ದಾರೆ, ಏನ್ ಪ್ರೂವ್ ಮಾಡ್ಬೇಕು ಅಂತ? ಗಿವನ್ ಏನ್ ಕೊಟ್ಟಿದ್ದಾರೆ? ಇಫ್ ದೆನ್ ಅನ್ನೋ ಸ್ಟೇಟ್ಮೆಂಟ್ ಇದೆ ಅಂದ್ರೆ ಏನ್ ಕೊಟ್ಟಿರ್ತಾರೆ, ಏನ್ ಪ್ರೂವ್ ಮಾಡ್ಬೇಕು? ಕೊಟ್ಟಿರ್ತಾರೆ. ಇಫ್ ಆದ್ಮೇಲೆ ಏನ್ ಕೊಟ್ಟಿದಾರೋ ಅದನ್ನ ಅಸ್ಯೂಮ್ ಮಾಡ್ಬೇಕು, ದೆನ್ ಆದ್ಮೇಲೆ ಏನ್ ಕೊಟ್ಟಿದಾರೋ ಅದನ್ನ ಪ್ರೂವ್ ಮಾಡ್ಬೇಕು. ಸರಿನಾ? ಓಕೆನಾ? ಓಕೆ, ಸೊ ಫಸ್ಟ್ ವಿಲ್ ಅಸ್ಯೂಮ್ ದಟ್
ಎ ಡಿವೈಡ್ಸ್ ಬಿ ಅಂಡ್ ಸಿ ಡಿವೈಡ್ಸ್ ಡಿ. ಅದೇ ಇಫ್ ಆದ್ಮೇಲೆ ಕೊಟ್ಟಿರೋದು. ಸೊ ಇದನ್ನ ನಾವು ಅಸ್ಯೂಮ್ ಮಾಡೋಣ. ನಮ್ಗೆ ಎಲ್ಲೋ ಒಂದ್ ಹಂತದಲ್ಲಿ ಏನ್ ಬರ್ಬೇಕು ನಮ್ ಕೊನೆಗೆ? ಎಂತ ಬರ್ಬೇಕು? ಎ ಸಿ ಡಿವೈಡ್ಸ್ ಬಿ ಡಿ. ಇದನ್ನ ಓದೋದನ್ನ ಬೈ ಅಂತ ಓದ್ಬೇಡಿಪ್ಪ, ಡಿವೈಡ್ಸ್ ಅಂತಾನೆ ಓದಿ. ಓಕೆನಾ? ಹಾ, ಈಗ ಮೊದಲನೇ ಪ್ರಶ್ನೆ, ಎ ಡಿವೈಡ್ಸ್ ಬಿ ಅಂದ್ರೆ ಅರ್ಥ ಏನು? B is equal to A. A into Q for some integer Q. ಕರೆಕ್ಟಾ? ಅದೇ ರೀತಿಯಲ್ಲಿ ಸಿ ಡಿವೈಡ್ಸ್ ಡಿ ಅಂದ್ರೆ ಅರ್ಥ ಏನು? D equals CQ. ಡಿ ಈಕ್ವಲ್ ಸಿ ಇಂಟು ಕ್ಯೂ. ಆದ್ರೆ ಇಲ್ಲಿ ಬರ್ದಿರೋ ಕ್ಯೂ, ಇಲ್ಲಿ ಬರ್ದಿರೋ ಕ್ಯೂ ಎರಡು ಸೇಮ್ ಇಂಟೀಜರ್ಸ್ ಬರ್ಬೇಕಾ? No, sir. ನೋ. ಹಾಗಾಗಿ ಜನರಲ್ ಆಗಿ ಬರೆಯುವಾಗ ಇದನ್ನ Q1 ಅಂತ, ಇದನ್ನ Q2 ಅಂತ ಬರ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಫಾರ್ ಏನಿವೆರಡು? ಸಮ್ Q1, Q2 belonging to Z. ಅರ್ಥ ಆಯ್ತಾ ಎಲ್ರಿಗೂನು? ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ ಇದು ಯಾವಾಗ ಆಗತ್ತೆ? ಇದೇ ಲಾಜಿಕ್ ಪ್ರಕಾರ ಎ ಸಿ ಡಿವೈಡ್ಸ್ ಬಿ ಡಿ ಯಾವಾಗ ಆಗತ್ತೆ? BD is equal to AC times Q. ವೆರಿ ಗುಡ್. ಬಿ ಡಿ ಈಕ್ವಲ್ಸ್ ಎ ಸಿ ಎ ಇಂಟು ಸಿ ಟೈಮ್ಸ್ ಸಮ್ ಇಂಟೀಜರ್ ಅಂತ ಬರ್ಬೇಕು. ನಮ್ಗೆ ಬಂದ್ರೆ ನಮ್ ಕೆಲಸ ಮುಗೀತು. ಓಕೆನಾ? ಸೊ ನಾ ಏನ್ ಮಾಡ್ತೀನಿ, ಅದಕ್ಕೋಸ್ಕರ ನಂಗೆ ಈ ಎಕ್ಸ್ಪ್ರೆಷನ್ ಬರ್ಬೇಕಾಗಿರೋದ್ರಿಂದಾಗಿ ಐ ವಿಲ್ ಕನ್ಸಿಡರ್ ಏನು, ನಮ್ಗೆ ಏನ್ ಬರ್ಬೇಕು? ಬಿ ಡಿ ಈಕ್ವಲ್ಸ್ ಅಂತ ಬರ್ಬೇಕಲ್ವಾ? ಸೊ ಐ ವಿಲ್ ಕನ್ಸಿಡರ್ ಬಿ ಇಂಟು ಡಿ. ಅಂಡ್ ಕನ್ಸಿಡರ್ ಮಾಡಕ್ ಆಗತ್ತೆ, ಯಾಕೆ ಗೊತ್ತಾ? ಐ ನೋ ದ ಎಕ್ಸ್ಪ್ರೆಷನ್ಸ್ ಫಾರ್ ಬಿ ಅಂಡ್ ಡಿ. ಸೊ ನಾ ಐ ಕನ್ಸಿಡರ್ ಬಿ ಇಂಟು ಡಿ. ಸೊ ಬಿ ಡಿ ಏನಾಗತ್ತೆ ಹೇಳಿ? ಬಿ ಏನು? ಎ Q1. ಡಿ ಏನು? CQ2. ಸಿ ಇಂಟು Q2. ಓಕೆನಾ? ನೆಕ್ಸ್ಟ್ ಸ್ಟೆಪ್ ನೆನ್ಪಿಟ್ಕೊಳ್ಳಿ. ನಮ್ಗೆ ಏನ್ ಬರ್ಬೇಕು ಅಂತ ಗೊತ್ತಿದ್ರೆ ನಮ್ ಪ್ರೂಫ್ ತುಂಬಾ ಈಸಿ ಮಾಡೋದಕ್ಕೆ, ಸುಮಾರು ಸಲ. ವಾಟ್ ಕ್ಯಾನ್ ವಿ ರೈಟ್ ದಿಸ್ ಆಸ್? AC into Q1 Q2. ವೆರಿ ಗುಡ್. ಎ ಇಂಟು ಸಿ ಇಂಟು Q1 Q2. ಇವೆಲ್ಲ ಇಂಟೀಜರ್ಸ್ ಆಗಿರೋದ್ರಿಂದ ಅಸೋಸಿಯೇಟಿವ್ ಪ್ರಾಪರ್ಟಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ ಎಲ್ಲವುದು ವರ್ಕ್ ಆಗುತ್ತೆ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ AC into Q1 Q2. Or in other words, BD equals AC into Q, where what have I chosen? Q Q is equal as to Q1 Q2. Q1 into Q2. Now, is Q1 into Q2 or Q belonging to Z? Yes, sir. ಯಾಕೆ? Q1 ಏನು? Q1 ಏನು? ಇಂಟೀಜರ್. Integer. Q2 ಏನು? ಅದು ಇಂಟೀಜರ್. ಎರಡು ಇಂಟೀಜರ್ಸ್ ತಗೊಂಡ್ರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? ಮತ್ತೊಂದು ಇಂಟೀಜರ್ ಸಿಗುತ್ತೆ ಅಲ್ವಾ? ಸರಿನಾ? ಸೊ ಆಟೋಮ್ಯಾಟಿಕಲಿ BD ಈಕ್ವಲ್ಸ್ AC ಇಂಟು ಸಮ್ ಇಂಟೀಜರ್ ಅಂತ ಬಂತು. ಅಂಡ್ BD ಈಕ್ವಲ್ಸ್ AC ಇಂಟು ಇಂಟೀಜರ್ ಸಮ್ ಇಂಟೀಜರ್ ಅಂತ ಬಂದಿದೆ ಅಂದ್ರೆ ಅರ್ಥ ಏನು? AC divides BD ಅಂತ ಬರುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಅ ಪ್ರೂಫ್. ಅರ್ಥ ಆಯ್ತಾ ಎಲ್ಲಾರ್ಗೂ? ಸಿಂಪಲ್ ಆಗಿದ್ಯಾ? Yes, sir. ಹುಡುಗರೆಲ್ಲ ಇದೀರಾ ಅಪ್ಪ? ಒಬ್ರಾದ್ರೂ ಇದೀರಾ ಹುಡುಗರು? ಬಾಯ್ಸ್? ರೆಸ್ಪಾನ್ಸ್ ಇಲ್ವಲ್ರಯ್ಯ? ಅರ್ಥ ಆಗ್ತಿದ್ಯಾ ಡಿಸ್ಕಸ್ ಮಾಡ್ತಿರೋದು? ಸರ್ ಥಿಯರಮ್ ಸ್ಟೇಟ್ಮೆಂಟ್ ಓಪನ್ ಮಾಡಿ ಸರ್. ಒಂದ್ ನಿಮಿಷ ಬಂದೆ. ಇದೆಪ್ಪ ಥಿಯರಮ್ ಸ್ಟೇಟ್ಮೆಂಟ್. ಸರ್ ಅಲ್ಲಿ ಡಿ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೇಳಿದೆ. ಡಿ ಬಿಲಾಂಗ್ಸ್ ಟು ಝೆಡ್. ಕರೆಕ್ಟ್. ಫಾರ್ ABCD ಕರೆಕ್ಟ್ ಅಪ್ಪ, ಅದೊಂದು ಸೇರಿಸಬೇಕಿತ್ತು. ಫಾರ್ ABCD ಬಿಲಾಂಗ್ಸ್ ಟು ಝೆಡ್ ಅಂತ ಹೇಳ್ಬೇಕಿತ್ತು. ಡನ್. ಗುಡ್ ಅಬ್ಸರ್ವೇಷನ್. ಸೊ ಜನರಲ್ ಆಗಿ ನಾವ್ ಏನೇನು ಎಲಿಮೆಂಟ್ಸ್ ತಗೊಳ್ತಿದೀವೋ ಅವೆಲ್ಲ ಏನು ಅಂತ ಫಸ್ಟ್ ಡಿಫೈನ್ ಮಾಡ್ಕೊಂಡ್ರೆ ಸೇಫ್ ಆಗ್ತೇವೆ. ಸೊ ABCD ಆಗುತ್ತೆ. ವೆರಿ ಗುಡ್. ಓಕೆ. ಸೊ ಮಿಕ್ಕಿದೆಲ್ಲ ಅರ್ಥ ಆಯ್ತಾ ಹುಡುಗರಿಗೆ? ಅಂಡ್ ಹುಡುಗಿಯರೆಲ್ಲ ಕೂಡ 2-3 ಜನ ರೆಸ್ಪಾಂಡ್ ಮಾಡ್ತಿದ್ದೀರಿ, ಮಿಕ್ಕವರೆಲ್ಲ ಸೈಲೆಂಟ್ ಆಗಿದ್ದೀರಿ.
ಏನಾಗ್ತಿದೆ? ಎಲ್ರಿಗೂ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಹಲೋ, Yes, sir. ಓಕೆ ಬಾಯ್ಸ್, ಹುಡುಗರ ಇರೋರೇ ಕಡಿಮೆ, ನೀವು ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ರಪ್ಪ? ಓಕೆ, ಈಗ ನೆಕ್ಸ್ಟ್ ರಿಸಲ್ಟ್ ಅನ್ನು ಪ್ರೂವ್ ಮಾಡೋಣ. ನೆಕ್ಸ್ಟ್ ಅಂದ್ರೆ ಆಕ್ಚುಲಿ ಸೆಕೆಂಡ್ ಒನ್. ನಾನು ನಿಮ್ಗೆ ಹೇಳಿದಾಗ ಫಸ್ಟ್ ಒನ್ ಪ್ರೂವ್ ಮಾಡಿದೆ, ಸೆಕೆಂಡ್ ಒನ್ ಡೈರೆಕ್ಟ್ ಆಗಿ ಪ್ರೂವ್ ಮಾಡ್ಬೋದಾಗಿತ್ತು, ಬಟ್ ಅದಕ್ಕಿಂತ ಥರ್ಡ್ ಒನ್ ನಿಮ್ಗೆ ಈ ಲಾಜಿಕ್ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಥರ್ಡ್ ಒನ್ ಪ್ರೂವ್ ಮಾಡಿದೆ. ಈಗ ಸೆಕೆಂಡ್ ಒನ್ ವಾಪಸ್ ಬರೋಣ. ಸೊ ಸೆಕೆಂಡ್ ಒನ್ ಸ್ಟೇಟ್ಮೆಂಟ್ ಅನ್ನು ಕಾಪಿ ಮಾಡ್ಕೊಂಡಿದೀನಿ. ಓಕೆ, ಸೊ ಇದನ್ನ ಪ್ರೂವ್ ಮಾಡೋಣ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಮತ್ತೆ ಥರ್ಡ್ ಸ್ಟೇಟ್ಮೆಂಟ್ಗೆ ಇರೋ ವ್ಯತ್ಯಾಸ ಯಾವ್ದು ಹೇಳ್ತೀರಾ? ಆಸ್ ಸಚ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲೇ ತೋರಿಸ್ತೀನಿ ನಿಮ್ಗೆ. ಕಾಮನ್ ಆಗಿ ಇವೆರಡರಲ್ಲಿ ಹೈಲೈಟ್ ಮಾಡಿದೀನಿ ನೋಡಿ. ಏನು ವ್ಯತ್ಯಾಸ? Second statement ಅಲ್ಲಿ if and only if. ಓಕೆ, ವೆರಿ ಗುಡ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಅಂತ ಇದೆ. ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಬರೀ ಇಫ್ ಮತ್ತೆ ದೆನ್ ಇದೆ. Then ಇಫ್ ದೆನ್ಗೆ ಇಫ್ ಅಂಡ್ ಓನ್ಲಿ ಇಫ್ಗೆ ವ್ಯತ್ಯಾಸ ಏನು? sir, if and only if ಇದ್ರೆ ಕಾನ್ವರ್ಸ್ ಕೂಡ ಟ್ರೂ ಆಗ್ಬೇಕು. ವೆರಿ ಗುಡ್, ವೆರಿ ಗುಡ್. ನೋಡಿ, ಸಿಂಬಲ್ಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಪಿ ಅಂತ ಒಂದು ಸ್ಟೇಟ್ಮೆಂಟ್, ಕ್ಯೂ ಅಂತ ಮತ್ತೊಂದು ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಎ ಡಿವೈಡ್ಸ್ ಬಿ ಅಂಡ್ ಸಿ ಡಿವೈಡ್ಸ್ ಡಿ ಅನ್ನೋದು ಪಿ ಆಗಿರುತ್ತೆ. ಎ ಸಿ ಡಿವೈಡ್ಸ್ ಬಿ ಡಿ ಅನ್ನೋದು ಮತ್ತೊಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಪಿ ಅಂತ ಒಂದು ಸ್ಟೇಟ್ಮೆಂಟ್, ಕ್ಯೂ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಇಫ್ ಪಿ ದೆನ್ ಕ್ಯೂ ಅಂತ ಕೊಟ್ಟಿದ್ರೆ ಆಗ ಇದನ್ನ ಇಂಪ್ಲಿಕೇಶನ್ ಅಂತ ಕರಿತೀವಿ ನಾವು. ಈ ಸ್ಟೇಟ್ಮೆಂಟ್ಗೆ ಇಂಪ್ಲಿಕೇಶನ್ ಅಂದ್ರೆ ನಮಗ್ ಬರೀ ಇಫ್ ಮತ್ತೆ ದೆನ್ ಇರೋದು, ಅಥವಾ ಕಂಡೀಷನ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಓಕೆನಾ? ಬಟ್ ಎಷ್ಟೊಂದ್ಸಲ ಬರೀ ಪಿ ಇಂಪ್ಲೈಸ್ ಕ್ಯೂ ಬದಲು ಪಿ ಇಂಪ್ಲೈಸ್ ಕ್ಯೂ ಅಂಡ್ ಕ್ಯೂ ಇಂಪ್ಲೈಸ್ ಪಿ. ನೋಡಿ, ಇಲ್ಲಿ ಆರೋ ಎರಡು ಕಡೆ ಇದೆ ಅಲ್ವಾ? ಎರಡು ಕಡೆ ಇದೆ ಅಂದ್ರೆ ಅರ್ಥ ಏನು? ಇಫ್ ಪಿ ದೆನ್ ಕ್ಯೂ, ಇಫ್ ಕ್ಯೂ ದೆನ್ ಪಿ, ಈ ತರ ಆಗುವಂತ ಸ್ಟೇಟ್ಮೆಂಟ್ಸ್ ಇರುತ್ತವೆ. ಇದನ್ನ ನಾವೇನಂತ ಕರಿತೀವಿ? ಯಾಕಂದ್ರೆ ಗೊತ್ತಾ ಹೆಸರು ಇದ್ರದ್ದು? ಬೈ ಕಂಡೀಷನಲ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಸೊ ಬೈ ಕಂಡೀಷನಲ್ ಅಂದ್ರೆ ಅರ್ಥ ಏನು? ಏನಿದೆ ಅರ್ಥ? ಬೈ ಕಂಡೀಷನಲ್ ಅಂದ್ರೆ ಪಿ ಇಂಪ್ಲೈಸ್ ಕ್ಯೂ ಆಗ್ಬೇಕು, ಜೊತೆಗೆ ಕ್ಯೂ ಇಂಪ್ಲೈಸ್ ಪಿ ಕೂಡ ಆಗ್ಬೇಕು. ಓಕೆನಾ? ಸೊ ಈ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಾವು ಇಫ್ ಅಂಡ್ ಓನ್ಲಿ ಇಫ್ ಅಂತ ಹೇಳುದು. ಓಕೆ, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದ್ರೆ ಯಾವ ತರ ಇರುತ್ತೆ? ಇಫ್ ದೆನ್ ಅಷ್ಟೇ ಇರುತ್ತೆ. ಈಗ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದೆ ಅಂದ್ರೆ ಫೋರ್ತ್ ಸ್ಟೇಟ್ಮೆಂಟ್ ಎಂತದ್ದು? ಫೋರ್ತ್ ಸ್ಟೇಟ್ಮೆಂಟ್ ಇಂಪ್ಲಿಕೇಶನ್ ಅಷ್ಟೇ ಅಲ್ವಾ? ಬರೀ ಇಫ್ ದೆನ್ ಇದೆ. ಫಿಫ್ತ್ ಸ್ಟೇಟ್ಮೆಂಟ್ By ಕಂಡೀಷನಲ್. ಸಿಕ್ಸ್ತ್ ಇಂಪ್ಲಿಕೇಶನ್, ಸೆವೆಂತ್ ಇಂಪ್ಲಿಕೇಶನ್, ಏಯ್ತ್ ಇಂಪ್ಲಿಕೇಶನ್. ಅರ್ಥ ಆಗ್ತಿದ್ಯಾ? ಸೊ ಬರೀ ಇಫ್ ದೆನ್ ಅಂತಿದ್ರೆ ಇಂಪ್ಲಿಕೇಶನ್ ಅಂತ ಅರ್ಥ ಬರುತ್ತೆ. ಅಂಡ್ ಇಂಪ್ಲಿಕೇಶನ್ ಇದ್ದಾಗ ಮತ್ತೆ ಹೇಳ್ತೀನಿ, ನಮ್ಗೆ ಒಂದೇ ಒಂದು ಪಾರ್ಟ್ ಪ್ರೂವ್ ಮಾಡಕ್ಕಿರುತ್ತೆ. ಏನು ಒಂದೇ ಒಂದು ಪಾರ್ಟ್? ಪಿ ಅನ್ನೋ ಸ್ಟೇಟ್ಮೆಂಟ್ ನ ಅಸ್ಯೂಮ್ ಮಾಡಬೇಕು, ಕ್ಯೂ ಅನ್ನೋದನ್ನ ಟ್ರೂ ಅಂತ ಪ್ರೂವ್ ಮಾಡಬೇಕು. ಅದೇ ಬೈ ಕಂಡೀಷನಲ್ ಇದ್ದಾಗ ಎರಡು ಪಾರ್ಟ್ ಇರುತ್ತೆ. ನಿಮ್ ಫ್ರೆಂಡ್ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು. ಏನ್ ಎರಡು ಪಾರ್ಟ್? ಒಂದು ಪಿ ನ ಅಸ್ಯೂಮ್ ಮಾಡಿ ಕ್ಯೂ ಆಗತ್ತೆ ಅಂತ ಪ್ರೂವ್ ಮಾಡುದು, ಇನ್ನೊಂದು ಕ್ಯೂ ನ ಅಸ್ಯೂಮ್ ಮಾಡಿ ಪಿ ಆಗತ್ತೆ ಅಂತ ಪ್ರೂವ್ ಮಾಡುದು. ಅರ್ಥ ಆಯ್ತಾ ಎಲ್ಲಾರ್ಗು? ಈ ತರದ ಹಲವಾರು ಸ್ಟೇಟ್ಮೆಂಟ್ಸ್ ನೀವು ಆಗ್ಲೇ ಪ್ರೂವ್ ಮಾಡಿದೀರಾ. ಎಷ್ಟೊಂದ್ ಕಡೆ ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ಗ್ರೂಪ್ಸ್ ಅಲ್ಲೆಲ್ಲ ಸುಮಾರು ಸ್ಟೇಟ್ಮೆಂಟ್ಸ್ ನೀವು ಪ್ರೂವ್ ಮಾಡಿದೀರಾ ಅಲ್ವಾ? ಇಫ್ ದೆನ್ ಇರುವಂತದ್ದು ಎಲ್ಲದನ್ನು ಗ್ರೂಪ್ಸ್ ಅಲ್ಲಿ, ರಿಯಾಲಿಸಿಸ್ ಅಲ್ಲಿ ಎಲ್ಲ. ಏನ್ರಪ್ಪ? ಓಕೆ, ಈಗ ವಾಪಸ್ ಬರೋಣ ಈ ಸ್ಟೇಟ್ಮೆಂಟ್ಗೆ. ಸೊ ಈಗ ನಾನು ಹೇಳಿದಾಗೆ ಇದು ಬೈ ಕಂಡೀಷನಲ್ ಸ್ಟೇಟ್ಮೆಂಟ್. ಸೊ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್ ಇದ್ದಾಗ ಏನ್ ಪ್ರೂವ್ ಮಾಡಬೇಕು? ಏನೇನ್ ಪ್ರೂವ್ ಮಾಡಬೇಕು? ನಾನು ನಿಮ್ಗೆ ಹೇಳಿದಾಗೆ ಒಂದು ಪಿ ಇಂಪ್ಲೈಸ್ ಕ್ಯೂ ಅಂತ ಪ್ರೂವ್ ಮಾಡಬೇಕು, ಇನ್ನೊಂದು
ಕ್ಯೂ ಇಂಪ್ಲೈಸ್ ಪಿ ಅಂತಾನು ಪ್ರೂವ್ ಮಾಡಬೇಕು. ಇವೆರಡು ಪ್ರೂವ್ ಮಾಡಿದ್ರೆ ನಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಪಿ ಅಂದ್ರೆ ಏನು? ಪಿ ಅನ್ನೋದು ಯಾವ ಸ್ಟೇಟ್ಮೆಂಟ್? ಇಫ್ ಅಂಡ್ ಓನ್ಲಿ ಇಫ್ ಅಂತ ಹೇಳೋದಕ್ಕೆ ಮುಂಚೆ ಇರೋ ಸ್ಟೇಟ್ಮೆಂಟ್ ಪಿ. ಇಫ್ ಅಂಡ್ ಓನ್ಲಿ ಇಫ್ ಆದ್ಮೇಲೆ ಇರುವಂತ ಸ್ಟೇಟ್ಮೆಂಟ್ ಕ್ಯೂ. ಸೊ ಪಿ ಬಂದ್ಬಿಟ್ಟು ಏನು ಸ್ಟೇಟ್ಮೆಂಟ್? ಎ ಡಿವೈಡ್ಸ್ 1 ಅಂತ. ಏನು ಕ್ಯೂ ಏನು? A equals plus. ಎ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1 ಅಂತ. ಓಕೆ, ಸೊ ನಾವು ಇವಾಗ ಇದನ್ನ ಪ್ರೂವ್ ಮಾಡಕ್ಕೆ 2 ಸ್ಟೆಪ್ ಅಲ್ಲಿ ಪ್ರೂವ್ ಮಾಡಬೇಕು. ಒಂದು ಪಿ ಇಂಪ್ಲೈಸ್ ಕ್ಯೂ ಅಂತ ಪ್ರೂವ್ ಮಾಡಬೇಕು, ಇನ್ನೊಂದು ಕ್ಯೂ ಇಂಪ್ಲೈಸ್ ಪಿ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಪಿ ಇಂಪ್ಲೈಸ್ ಕ್ಯೂ ಅಂತ ಹೆಂಗೆ ಪ್ರೂವ್ ಮಾಡೋದು? ಫಸ್ಟ್ ಪಿ ನ ಅಸ್ಯೂಮ್ ಮಾಡಬೇಕು. ಏನು ಪಿ ಅಸ್ಯೂಮ್ ಮಾಡೋದು ಅಂದ್ರೆ ಲೆಟ್ ಎ ಡಿವೈಡ್ 1 ಅಂತ ಅಸ್ಯೂಮ್ ಮಾಡಬೇಕು. ಓಕೆ, ಸೊ ಒಂದಷ್ಟು ಸ್ಟೆಪ್ಸ್ ಆದ್ಮೇಲೆ ಕೊನೆಗೆ ಏನ್ ಬರ್ಬೇಕು ನಮ್ಗೆ? ಎ ಡಿವೈಡ್ಸ್ 1 ಅಂತ ತಗೊಂಡ್ಮೇಲೆ ಎ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1 ಅಂತ ಬರಬೇಕು. ಸೊ ಇಷ್ಟು ಮಾಡಿದ್ರೆ, ಇಷ್ಟನ್ನ ಪ್ರೂವ್ ಮಾಡಿದ್ರೆ ದಿಸ್ ಕಂಪ್ಲೀಟ್ಸ್ ದ ಪ್ರೂಫ್ ಫಾರ್ ಪಿ ಇಂಪ್ಲೈಸ್ ಕ್ಯೂ. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಪ್ರೂವ್ ಮಾಡಬೇಕು? ನೆಕ್ಸ್ಟ್ ಏನ್ ಅಸ್ಯೂಮ್ ಮಾಡಬೇಕು? ಕ್ಯೂ ನ ಅಸ್ಯೂಮ್ ಮಾಡಬೇಕು. ಕ್ಯೂ ಅಸ್ಯೂಮ್ ಮಾಡೋದು ಅಂದ್ರೆ ಲೆಟ್ ಎ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1 ಅಂತ ಅಸ್ಯೂಮ್ ಮಾಡಬೇಕು. ಅಂಡ್ ಒಂದ್ ಸ್ವಲ್ಪ ಸ್ಟೆಪ್ಸ್ ಆದ್ಮೇಲೆ ಡೈರೆಕ್ಟ್ ಆಗಿ ಬಂದ್ರು ಒಳ್ಳೇದೇ, ಇಲ್ಲ ಅಂದ್ರೂ ಒಟ್ಟು ಮ್ಯಾಥಮೆಟಿಕಲಿ ಹೇಗಾದ್ರೂ ಮಾಡಿ ನಾವೇನ್ ಪ್ರೂವ್ ಮಾಡಬೇಕು? ಎ ಡಿವೈಡ್ಸ್ 1. ಸೊ ಇಷ್ಟು ಪ್ರೂವ್ ಮಾಡಿದ್ರೆ ದಿಸ್ ಕಂಪ್ಲೀಟ್ಸ್ ಅ ಪ್ರೂಫ್ ಫಾರ್ ಕ್ಯೂ ಇಂಪ್ಲೈಸ್ ಪಿ. ಸೊ ಪಿ ಇಂಪ್ಲೈಸ್ ಕ್ಯೂ ಆಯ್ತು, ಕ್ಯೂ ಇಂಪ್ಲೈಸ್ ಪಿ ಆಯ್ತು ಅಂದ್ರೆ ನಮ್ಗೆ ಇಫ್ ಅಂಡ್ ಓನ್ಲಿ ಪ್ರೂವ್ ಆಯ್ತು ಅಂತ ಅರ್ಥ ಬರುತ್ತೆ. ಇಷ್ಟೆಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಈಗ ಈ ಇಷ್ಟ ತನಕ ಹೇಳಿರೋದು ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಈ ಸ್ಟೇಟ್ಮೆಂಟ್ ನ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಎ ಅನ್ನೋದು ಏನ್ ತಗೊಟ್ಟಿದ್ದಾರೆ? ವಾಟ್ ಈಸ್ ಎ ಗಿವನ್ ಆಸ್? ಏನು? Integer. ಎ ಇಸ್ ಎನಿ ಇಂಟೀಜರ್. ಯಾವ್ದಾದ್ರು ಇಂಟೀಜರ್ 1 ಅನ್ನೋ ನಂಬರ್ನ ಡಿವೈಡ್ ಮಾಡ್ತಿದೆ ಅಂದ್ರೆ ಆ ಇಂಟೀಜರ್ ಏನಾಗಿರಕ್ ಸಾಧ್ಯ? ಯೋಚನೆ ಮಾಡಿ ಹೇಳಿ, ಏನ್ ಪಾಸಿಬಿಲಿಟೀಸ್ ಇದೆ ಎ ಅನ್ನೋದಕ್ಕೆ? ಯಾವ್ಯಾವ ಇಂಟೀಜರ್ಸ್ 1 ಅನ್ನ ಡಿವೈಡ್ ಮಾಡುತ್ತೆ? Plus or minus 1. ಪ್ಲಸ್ ಆರ್ ಮೈನಸ್ 1 ಗ್ಯಾರಂಟಿನಾ? ಫಸ್ಟ್ ಆಫ್ ಆಲ್ 1 ಡಿವೈಡ್ಸ್ 1 1 ಡಿವೈಡ್ಸ್ 1 ಮೈನಸ್ 1 ಡಿವೈಡ್ಸ್ 1 Yes sir. ಗ್ಯಾರಂಟಿನಾ? Yes sir. ಸೊ 1 ಡಿವೈಡ್ಸ್ 1 ಮೈನಸ್ 1 ಡಿವೈಡ್ಸ್ 1. ಈಗ ನನ್ನ ಪ್ರಶ್ನೆ, ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಮುಖ್ಯವಾಗಿರೋದು. 1 ಅಥವಾ ಮೈನಸ್ 1 ಇವೆರಡನ್ನ ಬಿಟ್ಟು ಬೇರೆ ಯಾವುದೇ ಇಂಟೀಜರ್ ತಗೊಂಡ್ರು ಕೂಡ ಅದು 1 ಅನ್ನು ಡಿವೈಡ್ ಮಾಡುತ್ತಾ? No sir. ಚಾನ್ಸ್ ಇದೆಯಾ? No sir. ಇಲ್ಲ ಅಲ್ವಾ? ಅದೇನೇ ಈ ಸ್ಟೇಟ್ಮೆಂಟ್ ಹೇಳ್ತಿರೋದು. ಮೊದಲನೇದಾಗಿ 1 ಅಥವಾ ಮೈನಸ್ 1 ತಗೊಂಡ್ರೆ ಅವೆರಡು 1 ಅನ್ನು ಡಿವೈಡ್ ಮಾಡುತ್ತವೆ. ಫೈನ್, ಅವುಗಳನ್ನ ಬಿಟ್ಟು ಬೇರೆ ಯಾವುದೇ ತಗೊಂಡ್ರು ಕೂಡ 1 ಅನ್ನ ಡಿವೈಡ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟ್ರೈಯಿಂಗ್ ಟು ಪ್ರೂವ್ ಇನ್ ದಿಸ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಏನ್ ಪ್ರೂವ್ ಮಾಡ್ತೀವಿ ಅಂತ ಐಡಿಯಾ ಸಿಗ್ತಾ ಜನರಲ್ ಆಗಿ? Yes sir. ಓಕೆ, ನಿಮ್ಗೆ ಅಗೇನ್ ಅರ್ಥ ಮಾಡಿಸ್ಲಿಕ್ಕೆ ಈಸಿ ಆಗೋಸ್ಕರ ಫಸ್ಟ್ ನಾನು ಕಾನ್ವರ್ಸ್ ಪ್ರೂವ್ ಮಾಡ್ತೀನಿ, ಆಮೇಲೆ ಇದಕ್ಕೆ ವಾಪಸ್ ಬರ್ತೀನಿ. ಅಫ್ಕೋರ್ಸ್ ನೀವು ಬರ್ಕೊಳ್ಳುವಾಗ ಇದೇ ಆರ್ಡರ್ ಬರ್ಕೊಂಡ್ರು ತೊಂದರೆ ಇಲ್ಲ. ಈಗ ಎ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 1 ಇದೆ ಅಂತ ಇಟ್ಕೊಳ್ಳಿ. ಕ್ಯಾನ್ ಐ ದೆನ್ ಸೇ ದಟ್ ಎ ಡಿವೈಡ್ಸ್ 1? ಎಸ್ ಎ ಡಿವೈಡ್ಸ್ ಸಾರಿ ಎ ಈಕ್ವಲ್ಸ್ 1 ಆದ್ರೆ ಎ ಡಿವೈಡ್ಸ್ 1? ಎಸ್ Yes sir. 1 ಡಿವೈಡ್ಸ್ 1 ಆಗ್ಲೇ ಹೇಳದ್ನಲ್ಲ. ಎ ಈಕ್ವಲ್ಸ್ ಮೈನಸ್ 1 ಆದ್ರೆ ಆಗ್ಲೂ ಕೂಡ ಎ ಡಿವೈಡ್ಸ್ 1 ಅಂತ ಹೇಳ್ಬೋದಾ? Yes sir. ಕರೆಕ್ಟ್ ತಾನೆ? ಸೊ 1 ಡಿವೈಡ್ಸ್ 1 ಮೈನಸ್ 1 ಡಿವೈಡ್ಸ್ 1. ಸೊ ಆಟೋಮ್ಯಾಟಿಕಲಿ ಎ ಅನ್ನೋದು ಪ್ಲಸ್ 1 ಅಥವಾ ಮೈನಸ್ 1 ಆಗಿದ್ರೆ ಇಟ್ ಡಿವೈಡ್ಸ್ 1. ಸೊ ದಿಸ್ ಆಟೋಮ್ಯಾಟಿಕಲಿ ಶೋಸ್ ದಟ್ ಕ್ಯೂ ಇಂಪ್ಲೈಸ್ ಪಿ. ಅರ್ಥ ಆಯ್ತಾ?
Yes, sir. Yes, sir. ಗ್ಯಾರಂಟಿನಾ? Yes, sir. ಓಕೆ, ಈಗ ಇನ್ನೊಂದು ಪಾರ್ಟ್ ಬರೋಣ. ಇದು ಇಷ್ಟೊಂದು ಟ್ರಿವಿಯಲ್ ಆಗಿಲ್ಲ, ಬಟ್ ಟ್ರಿವಿಯಲ್ ಆಗಂತೂ ಇದೆ. ಈಗ ವಿಲ್ ಸ್ಟಿಕ್ ಟು ದ ಡೆಫಿನಿಷನ್. ಎ ಡಿವೈಡ್ಸ್ 1 ಅಂದ್ರೆ ಅರ್ಥ ಏನು? 1 is equal to 8. 1 equals a into some q ಅಲ್ವಾ? ಸೊ 1 equals a into q for some q ಏನು? Z. Belonging to z. I am sorry, ಈ q ಗೆ ಮಿಕ್ಸ್ ಮಾಡ್ಕೋಬೇಡಿ. ಓಕೆ, ಇದು ಸ್ಟೇಟ್ಮೆಂಟ್ q ಇದು. ಓಕೆ, ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ, ಅದಕ್ಕೆ ಇದನ್ನ q ಅಂತ ಕರೆಯೋದ್ರ ಬದಲು ಸುಮ್ಮನೆ ಹೆಸರಿಗೆ ಆರ್ ಅಂತ ಕರ್ಕೊಳ್ತೀನಿ. ಓಕೆ, ಸೊ ಓಕೆ, ಈಗ 1 equals a into q for some q belonging to z. ಹೀಗಿದ್ರೆ ಯೋಚನೆ ಮಾಡಿ ಹೇಳಿ, ವಾಟ್ ವಿಲ್ ಬಿ ಎ? ಆಫ್ ಕೋರ್ಸ್ ಇದಕ್ಕೆ ಯೋಚನೆ ಮಾಡೋದ್ ಬೇಕಿಲ್ಲ. ಎ ಏನಾಗಬೇಕು ಇದ್ರ ಪ್ರಕಾರ? 1 equals a into q ಅಂದ್ರೆ ಎ ಏನಾಗುತ್ತೆ? 1/q ಆಗುತ್ತೆ. ಕರೆಕ್ಟಾ? ಸೊ ಎ 1/q ಆಗಿದೆ ಅಂದ್ರೆ ವಾಟ್ ಇಸ್ q? ನೆನ್ಪಿಟ್ಕೊಳ್ಳಿ, q ಅನ್ನೋದು ಒಂದು ಇಂಟೀಜರ್ ಅಲ್ವಾ? ಸೊ ಯಾವ್ಯಾವ ಇಂಟೀಜರ್ ತಗೊಂಡ್ರೆ ನನ್ಗೆ a equals 1/q ಅನ್ನೋದು ಇಂಟೀಜರ್ ಆಗಿರುತ್ತೆ. Plus or minus 1. ಪ್ಲಸ್ ಆರ್ ಮೈನಸ್ 1 ನಾ? Yes, sir. q ಪ್ಲಸ್ 1 ಆದ್ರೆ a ಇಂಟೀಜರ್ ಆಗತ್ತೆ, q ಮೈನಸ್ 1 ಆದ್ರೂ a ಇಂಟೀಜರ್ ಆಗತ್ತೆ. ಈ 1 ಅಥವಾ ಮೈನಸ್ 1 ಬಿಟ್ಟು ಬೇರೆ ಏನೇ ಚೂಸ್ ಮಾಡಿದ್ರು ಕೂಡ 1/q ಏನಾಗತ್ತೆ? ಇಂಟೀಜರ್ ಆಗ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ ಅಲ್ವಾ? ಸೊ a equals 1/q ಆಗಿದೆ ಅಂದ್ರೆ q has to be plus or minus 1. ಅಂಡ್ q plus or minus 1 ಆದ್ರೆ a ಏನಾಗತ್ತೆ? q equals plus 1 ಆದ್ರೆ a equals plus 1 ಆಗುತ್ತೆ. q equals minus 1 ಆದ್ರೆ a equals minus 1 ಆಗುತ್ತೆ. ಸೊ ಆಟೋಮ್ಯಾಟಿಕಲಿ a becomes plus or minus 1. ಸರಿನಾ? ಅರ್ಥ ಆಯ್ತಾ? ಇನ್ನೇನು ಪ್ರೂವ್ ಮಾಡಕ್ಕಿದ್ಯಾ? No, sir. ಐ ರಿಪೀಟ್, ಫಸ್ಟ್ ನಾವು a divides 1 ಅಂತ ತಗೊಂಡು a equals plus or minus 1 ಅಂತ ಪ್ರೂವ್ ಮಾಡಬೇಕಿತ್ತು. ಇನ್ನು ನೆಕ್ಸ್ಟ್ a equals plus or minus 1 ಅಂತ ತಗೊಂಡು a divides 1 ಅಂತ ಪ್ರೂವ್ ಮಾಡಬೇಕಿತ್ತು. ಸೊ ಎರಡು ಪ್ರೂಫ್ ಕಂಪ್ಲೀಟ್ ಆಯ್ತಾ? ಹಾ, Yes, yes, sir. ಆಗಿದೆ ಅಂದ್ರೆ ದಿಸ್ ಕಂಪ್ಲೀಟ್ಸ್ ಪ್ರೂಫ್. ಓಕೆನಾ? ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಈ PQR ಎಲ್ಲ ಬರ್ದಿದ್ದೆ, ಈಗ ಸದ್ಯಕ್ಕೆ ಎರೇಸ್ ಮಾಡ್ತೀನಿ ಇದನ್ನ. ಓಕೆ, ಆಫ್ ಕೋರ್ಸ್ ಇದು ವಿಡಿಯೋ ಶೇರ್ ಮಾಡ್ತಿರೋದ್ರಿಂದ ನೀವು ವಿಡಿಯೋ ನೋಡಿದ್ರೆ ಮತ್ತೆ ನಿಮ್ಗೆ ಐಡಿಯಾ ಸಿಗುತ್ತೆ ಏನ್ ಮಾಡಿದೀನಿ ಅಂತ ಪ್ರೂಫ್ ಅಲ್ಲಿ. ಸೊ ಜನರಲ್ ಆಗಿ ಬರೆಯುವಾಗ ಇಷ್ಟೇ ಬರೀಬೇಕು ನಾವು. ಇಫ್ ಅಂಡ್ ಓನ್ಲಿ ಇಫ್ ಪ್ರೂವ್ ಮಾಡೋದಕ್ಕೆ ಫಸ್ಟ್ ಇಫ್ ಅಂಡ್ ಓನ್ಲಿ ಇಫ್ ಮುಂಚೆ ಕೊಟ್ಟಿರೋ ಸ್ಟೇಟ್ಮೆಂಟ್ ನ P ಅಂತ ಅಸ್ಯೂಮ್ ಮಾಡ್ಕೊಂಡು, ಇನ್ನೊಂದು ಸ್ಟೇಟ್ಮೆಂಟ್ ನ Q ಅಂತ ಅಸ್ಯೂಮ್ ಮಾಡ್ಕೊಂಡು, ಫಸ್ಟ್ P ನ ಅಸ್ಯೂಮ್ ಮಾಡಿ Q ಟ್ರೂ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ Q ನ ಅಸ್ಯೂಮ್ ಮಾಡಿ P ಟ್ರೂ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ ಎಲ್ಲಾರ್ಗೂ? Yes, sir. ಆಲ್ ಯೆಸಸ್? ಮಿಕ್ಕವ್ರುಗಳೆಲ್ಲ Yes, sir. ಓಕೆ, ಅರ್ಥ ಆಗಿದೆ ಅಂದ್ರೆ ಕ್ವಿಕ್ ಆಗಿ, ಇನ್ಫ್ಯಾಕ್ಟ್ ಫೋರ್ತ್ ಸ್ಟೇಟ್ಮೆಂಟ್ ನ ಪ್ರೂವ್ ಮಾಡೋದು ಥರ್ಡ್ ಸ್ಟೇಟ್ಮೆಂಟ್ ನ ಪ್ರೂವ್ ಮಾಡೋದಕ್ಕಿಂತ ಈಸಿ. ಬಟ್ ಅದೇ ಆರ್ಡರ್ ಬರ್ತಿರೋದ್ರಿಂದ ಈಗ ಫೋರ್ತ್ ಸ್ಟೇಟ್ಮೆಂಟ್ ನ ಪ್ರೂವ್ ಮಾಡೋಣ. ಹಾ, ಹೇಳ್ತೀರಾ ಯಾರಾದ್ರೂ ಪ್ರೂಫ್ ನ ಫೋರ್ತ್ ಸ್ಟೇಟ್ಮೆಂಟ್ ಗೆ? ಇಫ್ ಅಂಡ್ ಓನ್ಲಿ ಇಫ್ ಇದೆಯಾ, ಬರೀ ಇಫ್ ದೆನ್ ಇದೆಯಾ? ಇಫ್ ದೆನ್ ಅಲ್ವಾ? ಸೊ ಇದು ಫೋರ್ತ್ ಸ್ಟೇಟ್ಮೆಂಟ್. ಹಾ, ಹೇಳಿ, ಏನ್ ಅಸ್ಯೂಮ್ ಮಾಡ್ಬೇಕು, ಏನ್ ಪ್ರೂವ್ ಮಾಡ್ಬೇಕು? ಲೆಟ್ ಏನ್ ಅಸ್ಯೂಮ್ ಮಾಡ್ಬೇಕು? a divides b and Divides B. B divides. b divides c ಅಂತ ಅಸ್ಯೂಮ್ ಮಾಡ್ಬೇಕು. ಓಕೆನಾ? ಕೊನೆಗೆ ನಮ್ಗೆ ಬರ್ಬೇಕಾದೇನು? A divides C. ಕೊನೆಗೆ ನಮ್ಗೆ ಎರಡ್ ಮೂರ್ ಸ್ಟೆಪ್ಸ್ ಆದ್ಮೇಲೆ ನಮ್ಗೆ a divides c ಅಂತ ಬರ್ಬೇಕು. ಓಕೆ,
ಹೇಳ್ತೀರಾ? ಇಷ್ಟೇ ಈಸಿ. ಸ್ಟಿಕ್ ಟು ದ ಬೇಸಿಕ್ಸ್. A divides B ಆದ್ರೆ ಏನಾಗಬೇಕು? B equals A into Q1. ಬುದ್ಧಿವಂತಿಕೆಯಿಂದ Q1 ಅಂತ ಬರ್ತೀನಿ, ಯಾಕಂದ್ರೆ ನಂಗೆ ಇನ್ನೊಂದು ಇಂಟೀಜರ್ ಬರುತ್ತೆ ಇಲ್ಲಿ ಅಂತ ನಂಗೆ ಗೊತ್ತು. ಅಂಡ್ C equals A ಅಲ್ಲ B Q2 for some Q1 comma Q2 belonging to Z. Okay na? And as always A divides C ಅಂತ ಬರ್ಬೇಕಾದ್ರೆ ಏನ್ ಬರ್ಬೇಕು ನನ್ಗೆ? C equals A into some integer ಅಂತ ಬರ್ಬೇಕು. ಓಕೆನಾ? ಕರೆಕ್ಟಾ? ಸೊ ನಂಗೆ C equals ಬರ್ಬೇಕಾದ್ರಿಂದ I will consider C. ಈಗ what is C according to the previous statements? BQ2. B into Q2. And can I rewrite this so that I get A? Yes. Q1 and Q2. A Q1 into Q2. Q2 ಅಂತ ಬರೀಬಹುದು. Or this can be rewritten as ಹೇಳಿ C equals A into Q1 Q2 or C equals A into Q where Q equals Q1 Q2 belongs to Z. Correct? Yes, sir. And that implies ಏನು C equals A into Q ಅಂತ ಬರ್ದಿದ್ದೀನಿ ಅಂದ್ರೆ automatically A divides C ಅಂತ ಬರುತ್ತೆ. That completes the proof of the statement. ಅರ್ಥ ಆಯ್ತಾ? ಸುಲಭವಾಗಿದೆಯಾ? Yes, sir. ಪ್ರತಿಯೊಂದನ್ನು ಈಸಿ ಅಂತ ಅನಿಸ್ತಿದ್ಯಾ ಎಲ್ಲಾರ್ಗೂ? ಅಟ್ಲೀಸ್ಟ್ ಇವುಗಳು ಈಸಿ ಆಗಿದೆಯಾ ಕಂಪೇರ್ ಟು ದ ಪ್ರೀವಿಯಸ್ ರಿಸಲ್ಟ್ಸ್? Yes, sir. ಓಕೆ, ಈಗ ಇದೇ ಧಾಟಿಯಲ್ಲಿ ಲಿಟ್ರಲಿ ಇದೇ ಧಾಟಿಯಲ್ಲಿ ಫಿಫ್ತ್ ಸ್ಟೇಟ್ಮೆಂಟ್ ಪ್ರೂವ್ ಮಾಡೋಣ. ಅಥವಾ ಫಿಫ್ತ್ ಮುಂಚೆ ಅಗೇನ್ ನಿಮ್ಗೆ ನಂಗಿನ್ನು 6 ನಿಮಿಷ ಟೈಮ್ ಇರೋದ್ರಿಂದ ಫಿಫ್ತ್ ಮಾಡೋದಕ್ಕೆ ಮುಂಚೆ 7th ಮಾಡ್ತೀನಿ ಈಗ ಸದ್ಯಕ್ಕೆ. 5th 6th ಪ್ರಾಬ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ 7th ಮಾಡೋಣ. ಹೇಳಿ ಏನ್ ಕೊಟ್ಟಿದ್ದಾರೆ, ಏನ್ ಪ್ರೂವ್ ಮಾಡಬೇಕು? ಇಫ್ ಅಂಡ್ ಓನ್ಲಿ ಇಫ್ ಇದೆಯಾ, ಬರೀ ಇಫ್ ದೆನ್ ಇದೆಯಾ? ಇಫ್ ದೆನ್ ಇದ್ರೆ ಏನ್ ಅಸ್ಯೂಮ್ ಮಾಡಬೇಕು? A divides B and A divides ವೆರಿ ಗುಡ್. C. ಲೆಟ್ A divide B and A divide C ಅಂತ ಅಸ್ಯೂಮ್ ಮಾಡಬೇಕು. ಕೊನೆಗೆ ನಮ್ಗೆ ಏನ್ ಬರ್ಬೇಕು? A divides BX plus CY. A divides BX plus CY for any Belongs to Z. for any X and Y belonging to Z ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಇಷ್ಟು ತನಕ ಅರ್ಥ ಆಗಿರೋರು ಕ್ವಿಕ್ ಆಗಿ ಹೇಳ್ತೀರಾ ಪ್ರೂಫ್ ನ? ಮತ್ತದೇ ಕತೆ, ಏನು ವ್ಯತ್ಯಾಸ ಇಲ್ಲ. ಫಸ್ಟ್ ಆಫ್ ಆಲ್ B equals B is equals to A. AQ1 and sorry ಒಂದು ನಿಮಿಷ, C. ಆಯ್ತು ಪೆನ್. B equals AQ1 and C equals AQ2. ಕರೆಕ್ಟಾ? for some Q1 Q2 belonging to Z. ಓಕೆನಾ? ಏನ್ ಬರ್ಬೇಕು ಕೊನೆಗೆ ನಮ್ಗೆ? ಇದು ಬರ್ಬೇಕಂದ್ರೆ, ಇದಾಗ್ಬೇಕಾದ್ರೆ ಹೇಳಿ. A divides BX plus CY. BX plus CY equals A into Q. AQ. A into some integer ಅಂತ ಬರ್ಬೇಕು. ಬಂದ್ರೆ ನಮ್ ಕೆಲಸ ಮುಗೀತು. ಓಕೆ, ಸೊ ಈಗ X ಮತ್ತೆ Y ಏನಂತ ಕೊಟ್ಟಿದ್ದಾರೆ? ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ,
So we'll take them to be integers and then we'll consider ಅಂದ್ರೆ ಏನು, ನಾವು ತಗೊಳ್ತಾ ಇದೀವಿ ಅಂತ ಏನ್ ತಗೋಬೇಕು, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೋಬೇಕು, ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ವಿಲ್ ಕನ್ಸಿಡರ್ bx ಪ್ಲಸ್ cy. ಹೇಳಿ, 3 ಲೈನ್ ಬಾಕಿ ಇರೋದು. aq1 plus aq. ಏನು, aq1 ಒಂದು ನಿಮಿಷ. ಸೊ bx plus cy equals b ಏನು, aq1 aq1 ಅಲ್ವಾ. ಸೊ aq1, ಒಂದು ನಿಮಿಷ, ಪೆನ್, ಡಿಜಿಟಲ್ ಪೆನ್ ಒಂಚೂರು ಸಮಸ್ಯೆ ಆಗ್ತಿದೆ. ಓಕೆ, ಸೊ aq1 b ನೆಕ್ಸ್ಟ್ ಇಂಟು x ಬರುತ್ತೆ, ಪ್ಲಸ್ ಸಿ ಏನು, aq2 ಇಂಟು y. ನಮ್ಗೆ ಏನ್ ಬರ್ಬೇಕು, bx plus cy equals a into echo of the mute ಆಗಿ, ಸೊ a ಇಂಟು ಅಂತ ಬರ್ಬೇಕು. ಸೊ a ಕಾಮನ್ ತಗೊಂಡ್ರೆ ಏನ್ ಉಳಿಯುತ್ತೆ, a ಕಾಮನ್ ತಗೊಂಡ್ರೆ q1x plus q2y. q1x plus q2y ಆಗತ್ತಾ. Now can I understand this as a into q? Where Yes, sir. Sir. q ಏನು, q1x plus q2y. What is this q1x plus q2y? q1 ಏನು, ಇಂಟಿಜರ್, x ಇಂಟಿಜರು, y ಇಂಟಿಜರು, q2 ಕೂಡ ಇಂಟಿಜರು. So this is also another integer. Okay, so once again we have got some expression equals a into q. So automatically this means a divides bx plus cy. ಅರ್ಥ ಆಯ್ತಾ, ಅರ್ಥ ಆಯ್ತಾ? Yes, sir. Yes, sir. So this completes this part. ಇದೇ ತರದ ಪ್ರೂಫ್ ನೆಕ್ಸ್ಟ್ ಪಾರ್ಟ್ ಗೆ ಮತ್ತೆ ಇನ್ನೊಂದೆರಡು ರಿಸಲ್ಟ್ಸ್ ಇವೆ. ಸೊ ಮಿಕ್ಕ ರಿಸಲ್ಟ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈಗ ಎಂಡ್ ಮಾಡ್ಲಿಕ್ಕೆ ಮುಂಚೆ ಎಲ್ರಿಗೂ ಇವತ್ತೇನು ಡಿಸ್ಕಸ್ ಮಾಡಿದ್ವು ಅದನ್ನ ಫಾಲೋ ಮಾಡ್ಲಿಕ್ಕೆ ಆಯ್ತಾ? Yes, sir. Yes, sir. ಎಸ್ ಸರ್, Yes, sir. ಓಕೆ. ಇನ್ ದಟ್ ಕೇಸ್ ಕ್ಲಾಸ್ ಆಗಿದ್ರೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ನಾವು ಚರ್ಚೆನ ಮುಂದುವರಿಸೋಣ. ಓಕೆನಾ?